ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ, ಟೈಮ್ ಬಂದು 1 o'clock ಆಗಿದೆ. ಸೊ ಇವತ್ತು ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಆಲ್ರೆಡಿ ನಾನು ಕಾಫಿ ಎಲ್ಲ ಮಾಡಿಬಿಟ್ಟು ಇವತ್ತು ನಾನು ಸಂಡೇ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪಾಸ್ತಾ ಮಾಡಿದ್ದೆ. ಸೊ ಅಂದರೆ ಖಾರವಾಗಿರೋ ಪಾಸ್ತಾ ಮಾಡಿದ್ದೆ. ಸೊ ಯಾರ್ಯಾರು ನೀವು ನಾನು ಹಾಕಿರೋ ವ್ಲಾಗು ಅಂದರೆ ಪಾಸ್ತಾ ರೆಸಿಪಿ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಾನು ಪಾಸ್ತಾ ವ್ಲಾಗ್ನ ಹಾಕಿದ್ದೀನಿ. ಸೊ ನೀವು ಕ್ಲೀನೆಲ್ಲ ಆಯಿತು. ಕಿಚನ್ ಎಲ್ಲ ಕ್ಲೀನಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಎಲ್ಲ ಕ್ಲೀನಾಗಿ ನನ್ನ ಮಗ ಕೂಡ ಫ್ರೆಶ್ ಅಪ್ ಆಗಿದ್ದಾನೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಬಾಲ್ ಆಟ ಆಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ಸೊ ಇಬ್ಬರು ಸೇರಿಕೊಂಡ್ರೆ ತುಂಬ ಚೆನ್ನಾಗಿ ಬಾಲ್ನ ಆಟ ಆಡ್ತಾರೆ. ನೀವು ನೋಡ್ತಾ ಇರ್ಬೋದು. ಇವತ್ತು ಸಂಡೇ ಅಲ್ವಾ, ಸೊ ಏನು ಸ್ಪೆಷಲ್ಲು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ಇವತ್ತು ಸ್ಪೆಷಲ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಸಾಯಂಕಾಲ ಒಂದು ಫಂಕ್ಷನ್ ಇದೆ. ಸೊ ಫಂಕ್ಷನ್ಗೆ ಹೋಗಬೇಕು, ಅದಕ್ಕೋಸ್ಕರನೇ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾಯಿಲ್ಲ. ಸೊ ನೋಡೋಣ ಮಧ್ಯಾಹ್ನ ಏನು ಮಾಡಬೇಕು, ಇವಾಗ ಏನಾದರೂ ಮಾಡಬೇಕು. ಸೊ ನೋಡ್ತೀನಿ ಏನು ಮಾಡಬೇಕು ಅಂತ. ಸೊ ಆಮೇಲೆ ಇನ್ನು ಕಬೋರ್ಡ್ ಕ್ಲೀನಿಂಗ್ ಇನ್ನೂ ಸ್ವಲ್ಪ ಬಾಕಿ ಇದೆ. ನೆನ್ನೆ ಸ್ವಲ್ಪನೇ ಮಾಡಿದ್ದು. ಸೊ ನೋಡೋಣ ಏನಾಗುತ್ತೆ, ಏನೇನು ಎಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆನಾ? ನೋಡ್ತಾ ಇರಿ. ಹಾಯ್, ಹಲೋ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಗ್ರಿಲ್ ಚಿಕನ್ ಮಾಡೋದನ್ನ, ಗ್ರಿಲ್ ಮಿಷಿನ್ನು, ಎಲೆಕ್ಟ್ರಿಕ್ ಗ್ರಿಲ್ ಮಿಷಿನ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ, ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಇಮೇಜ್ ನೋಡ್ಬೋದು ನೀವು, ಈ ಥರ ಇದೆ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಕ್ಲಿಯರಾಗಿ. ಸೊ ಈ ಥರ ಇದೆ. ಬನ್ನಿ ಓಪನ್ ಮಾಡೋಣ ಯಾವ ರೀತಿ ಇದೆ ಅಂತ. ಸೊ ಇದರಲ್ಲಿ ರೆಸಿಪೀಸ್ನ ನಾನು ಮಾಡಿ ತೋರಿಸ್ತೀನಿ. ಫಸ್ಟ್ ಓಪನಿಂಗ್ ಮಾಡೋಣ. ಸೊ ತಂದೆ ಒಂದು 4-5 ಡೇಸ್ ಆಯಿತು, ಬಟ್ ನಾನು ಓಪನ್ ಮಾಡಿದ್ದೆ. ಸೊ ನಿಮಗೆ ತೋರಿಸಿರಲಿಲ್ಲ. ಸೊ ಇದರಲ್ಲಿ ಕವರ್ಸ್ ಎಲ್ಲ ಇತ್ತು, ಎಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು. ಸೊ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಎಲೆಕ್ಟ್ರಿಕ್ದು. ಸೊ ಕರೆಂಟಿಂದನೇ ವರ್ಕ್ ಆಗೋದು, ಕರೆಂಟ್ ಇಲ್ಲ ಅಂದರೆ ವರ್ಕ್ ಆಗಲ್ಲ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಈ ಥರ ಕೊಟ್ಟಿದ್ದಾರೆ. ಮೇಲೆ ಗ್ರಿಲ್ ಮಾಡೋದು. ಸೊ ಇದು ಬಂದು ಸ್ಟೀಲ್ದಿದೆ. ಸ್ಟೀಲ್ದು ಮೇಲೆ ಚಿಕನ್ನು ಇಟ್ಟು ಫ್ರೈ ಮಾಡೋ ಥರ. ಡೀಪ್ ಫ್ರೈಕ್ಕಿಂತ ನೀವೆಲ್ಲರೂ ಕೂಡ ಈ ಥರ ಡೀಪ್ ಫ್ರೈ ಮಾಡೋದಕ್ಕಿಂತ ಮೇಲೇ ಆಯಿಲ್ ಜಾಸ್ತಿ ಯೂಸ್ ಆಗಲ್ಲ. ಸೊ ಈ ಥರ ಮಾಡಿದೆ, ಗ್ರಿಲ್ಲಾಗಿ ಮಾಡಿದ್ರೆ. ಸೊ ನೀವೆಲ್ಲರೂ ಯಾರ್ಯಾರು ಗ್ರಿಲ್ ಇಷ್ಟಪಡ್ತೀರಾ ಪ್ಲೀಸ್ ಕಮೆಂಟ್ ಹಾಕಿ. ನಮಗೂ ಗ್ರಿಲ್ಲೇ ಇಷ್ಟ ಅಂತ ಹೇಳಿಬಿಟ್ಟು. ಸೊ ಈ ಆಯಿಲಿ ಐಟಮ್ಸ್ಗಿಂತ ಈ ಥರ ಐಟಮ್ಸ್ ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಈ ಥರ ಇದೆ. ಇದು ಎಲ್ಲ ಸಪ್ರೇಟಾಗಿದೆ, ನಾನು ತೋರಿಸ್ತೀನಿ. ಸೊ ಇದು ಬಂದು ಈ ಥರ ಇದೆ, ಗ್ರಿಲ್ದು ಸ್ಟೀಲ್ದಿದೆ ಇದು ಕೂಡ. ಸೊ ಇದು ಬಂದು ಎಲೆಕ್ಟ್ರಿಕ್ದಿದೆ. ಸೊ ನೀವು ನೋಡ್ತಾ ಇರ್ಬೋದು. ಇದು ಕೂಡ ರಿಮೂವ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಇದು ಕೂಡ ಸಪ್ರೇಟ್ ಆಗಿದೆ ನೋಡಿ. ಸೊ ಇಲ್ಲಿ ನಾವು ಯಾವುದಕ್ಕೆ ಇದು ಮಾಡ್ಕೋಬೇಕು ಆ ಇದಕ್ಕೆ ನಾವು ಸೆಟ್ ಮಾಡ್ಕೋಬೋದು. ಎಷ್ಟು 5ವರೆಗೂ ಇದೆ. 5ವರೆಗೂ ನಾವು ಟರ್ನ್ ಮಾಡ್ಕೋಬೋದು ಈ ಥರ. ಸೊ ನೀವು ನೋಡ್ತಾ ಇರ್ಬೋದು. 4 ಇಲ್ಲ 5 ಬ್ರೆಡ್ಡು ಅಥವಾ ಚಿಕನ್ನು, ಫಿಶ್ಶು, ಮಟನ್ನು ಏನು ಬೇಕಾದರೂ ನೀವು ಫ್ರೈನ ಮಾಡ್ಕೋಬೋದು ಇದರಲ್ಲಿ. ಸೊ ಇದು ಫುಲ್ ಆನ್ ಮಾಡಿದ ತಕ್ಷಣ ಇದು ಫುಲ್ ರೆಡ್ ಆಗುತ್ತೆ ಕಾಣಿಸುತ್ತೆ. ಇದು ಫುಲ್ ಹೀಟ್ ಆಗುತ್ತೆ, ಇದೇ ಮೇಯ್ನು. ಸೊ ಇಲ್ಲಿ ನಾವು ಆನ್ ಮಾಡಿದ ತಕ್ಷಣ ಸೊ ಪ್ಲಗ್ ಕೊಟ್ಟಿದ್ದಾರೆ. ಆನ್ ಮಾಡಿದ ತಕ್ಷಣ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಸೊ ಅವಾಗ ಆನ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ 5ವರೆಗೂ ನಮಗೆ ಅಡ್ಜಸ್ಟ್ಮೆಂಟ್ಸ್ ಇದೆ. ಎಷ್ಟು ಹೀಟು ಮಾಡ್ಕೋಬೇಕು ಅಷ್ಟೂ ಇದೆ ನಮ್ಮಲ್ಲಿ. ಸೊ ಇವಾಗ ಸದ್ಯಕ್ಕೆ 0 ಇಕ್ಕಿದ್ದೀನಿ. ಸೊ ನೋಡೋಣ ನೆಕ್ಸ್ಟು. ಸೊ ಇದು ಕೂಡ ಸಪ್ರೇಟ್ ಪೀಸ್ ಇದೆ. ಸೊ ಅದಕ್ಕೆ ಒಳಗಡೆ ಇದೊಂದು ಸ್ಟೀಲ್ ಪ್ಲೇಟ್ ಥರ ಕೊಟ್ಟಿದ್ದಾರೆ. ಯಾಕಂದರೆ ಈ ಗ್ರಿಲ್ ಮೇಲೆ ಇಕ್ಕಿರ್ತೀವಲ್ವಾ ಇದ್ರ ಮೇಲೆ, ಸೊ ಅದ್ರ ಮೇಲೆ ಇಟ್ಟಾಗ ನಾವು ಏನಾಗುತ್ತೆ ಅಂತಂದರೆ ಇದಕ್ಕೆ ಆಯಿಲ್ ಹಾಕಿ ಮ್ಯಾರಿನೇಟ್ ಮಾಡಿ ಆಯಿಲ್ ಹಾಕಿ
ಇಟ್ಟಾಗ ಸೊ ಅದ್ರದ್ದು ಸೆಕೆ ನೀರು ಬಿಟ್ಟು ಸ್ವಲ್ಪ ನೀರು ಬರುತ್ತೆ ನೋಡಿ. ಸೊ ಬಿಸಿಗೆ ಆ ನೀರು ಫಾರ್ಮ್ ಆಗುತ್ತಲ್ವ, ಆ ನೀರು ಏನಾಗುತ್ತೆ ಕೆಳಗಡೆ ಇದ್ರ ಮೇಲೆ ಬೀಳಬಾರ್ದು ಅಂತ ಹೇಳಿ ಸೊ ಈ ಪ್ಲೇಟ್ ಒಳಗಡೆ ಅದು ಬಿದೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದ್ರ ಕೆಳಗಡೆ ಪ್ಲೇಟ್ನ ಕೊಟ್ಟಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಈ ಪ್ಲೇಟಲ್ಲಿ ಆ ನೀರು ಬಿದ್ದೋಗುತ್ತೆ, ನೀರು ಆಗಲಿ ಆಯಿಲ್ ಆಗಲಿ. ಸೊ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಕೆಳಗಡೆ ಇಡಬೇಕು. ಸೊ ಹಾಗೆ ಇಡಬಾರ್ದು. ಸೊ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರುತ್ತೆ, ಯಾರ್ಯಾರು ಯೂಸ್ ಮಾಡಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಬರೀ ಪ್ಲೇಟ್ ಹಾಗೆ ಇಡಬಾರ್ದು. ನಾವು ಮಾಡುವಾಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕೆಳಗಡೆ ಇಡಬೇಕು. ಸೊ ಇದು ಬಂದು ಕೆಳಗಡೆ ಬೇಸ್ ಇದು. ಸೊ ಇದು ಬಂದು ಬೇಸು. ಸೊ ತುಂಬ ವೆಯ್ಟ್ ಇದೆ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಎಷ್ಟು ಪ್ರೈಸ್ ಅಂತ ನನಗೆ ಅಷ್ಟೊಂದು ಏನು ಐಡಿಯಾ ಇಲ್ಲ. ನಮ್ಮ ಮನೆಯವ್ರಿಗೆ ಇದು ಬಂದು ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದು, ನಂಗೆ ಗೊತ್ತಿಲ್ಲ ಅಷ್ಟೊಂದು ಪ್ರೈಸ್ ಏನು ಅಂತ. ಸೊ ತಿಳ್ಕೊಂಡು ಹೇಳ್ತೀನಿ ಎಷ್ಟಾಗಿದೆ ಇದಕ್ಕೆ ಪ್ರೈಸು ಅಂತ ಹೇಳಿಬಿಟ್ಟು. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ ಇದಕ್ಕೆ ಸ್ಟ್ಯಾಂಡು. ಸೊ ಇದು ಸ್ಟ್ಯಾಂಡ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ರು, 4 ಸ್ಟ್ಯಾಂಡ್ಸ್ ಇದೆ. ಸೊ ನಾನು ಫಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಯಾವಾಗಾದರೂ ನಿಮಗೆ ರೆಸಿಪಿ ಮಾಡುವಾಗ ನಾನು ಇದರಲ್ಲಿ ಮಾಡಿ ತೋರಿಸ್ತೀನಿ ಗ್ರಿಲ್ ಯಾವ ರೀತಿ ಮಾಡೋದು ಅಂತ. ಇದನ್ನು ಯೂಸ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಗ್ರಿಲ್ ಮಿಷಿನ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಓಕೆನಾ ನಿಮ್ಮೆಲ್ರಿಗೂ. ಸೊ ಇದಿದೆ ಬೇಸು. ಎಲ್ಲ ಸಪ್ರೇಟ್ ಪಾರ್ಟ್ಸ್ ಸಪ್ರೇಟ್ ಇದೆ. ಮತ್ತು ನಿಮಗೆ ಇವಾಗ ಪನ್ನೀರ್ ಟಿಕ್ಕಾ ಆಗಲಿ, ಪನ್ನೀರ್ ಪ್ರತಿಯೊಂದು ಪನ್ನೀರಿಂದ ಏನೇನು ಅಂದರೆ ಚಿಕನ್ ಥರ ಮಾಡಿಕೊಡ್ತಾರಲ್ವ, ಸೊ ಆ ಥರ ಅದು. ಸೊ ಅದಕ್ಕೆಲ್ಲ ಚುಚ್ಚಿ ಮತ್ತು ಇದ್ರ ಮೇಲೆ ಇಡೋಕ್ಕೋಸ್ಕರ ಸೊ ಈ ಥರ ಇದನ್ನು ಕೊಟ್ಟಿದ್ದಾರೆ ನಿಮಗೆ. ಇದು ಬಂದು ಉಡ್ಡಿದೆ, 4 ಪೀಸಸ್ ಕೊಟ್ಟಿದ್ದಾರೆ. ಇದು 4 ಪೀಸಸ್ ಬಂದಿದೆ. ಸೊ ಇದು ಬಂದು ಉಡ್ಡಿದೆ, ಇದು ಬಂದು ಸ್ಟೀಲ್ದಿದೆ. ಸೊ ಸ್ಟೀಲ್ದು ನಾನು ಇನ್ನೂ ಓಪನ್ ಮಾಡಿಲ್ಲ. ಸೊ ನಾನು ಯಾವಾಗ ಈ ರೆಸಿಪಿ ತೋರಿಸ್ತೀನಿ ಆವಾಗ ಇದನ್ನು ಓಪನ್ ಮಾಡಿಬಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ನೀವೆಲ್ಲರೂ ನೋಡ್ತಾ ಇರಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ನಾನು ವಿಡಿಯೋನ ಶೇರ್ ಮಾಡ್ತೀನಿ ನಿಮ್ಮೆಲ್ರಿಗೂ. ಸೊ ಇದಾಗಿತ್ತು ಇವತ್ತು ಅನ್ಬಾಕ್ಸಿಂಗ್ ಎಲೆಕ್ಟ್ರಿಕ್ ಗ್ರಿಲ್ ಮಿಷಿನ್ನು. ಸೊ ಇದನ್ನು ಉಪಯೋಗಿಸ್ಕೊಂಡು ನಾನು ಒಂದು ದಿವಸ ನಿಮಗೆ ರೆಸಿಪಿನ ತೋರಿಸ್ತೀನಿ. ಸೊ ಇದು ನೋಡಿ, ಫಸ್ಟು ಸೊ ಪ್ಲೇಟ್ ಇಟ್ಟಾದಮೇಲೆ ನೆಕ್ಸ್ಟು ಇದನ್ನು ಫಿಕ್ಸ್ ಮಾಡಬೇಕು. ಸೊ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಇಲ್ಲಿ 2 ಹೋಲ್ ಕೊಟ್ಟಿದ್ದಾರೆ. ಹೋಲ್ ಅಂದರೆ ಅಡ್ಜಸ್ಟ್ಮೆಂಟ್ಸ್ಗೆ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ. ಸೊ ಈ ಹೋಲ್ ಒಳಗಡೆ ನಾವು ಬಂದು 2 ಹೋಲ್ ಕೊಟ್ಟಿದ್ದಾರೆ. ಆ ಹೋಲ್ ಒಳಗಡೆ ನಾವು ಇದನ್ನು ಫಿಕ್ಸ್ ಮಾಡಬೇಕು. ಆವಾಗ ನಮಗೆ ಕರೆಕ್ಟಾಗಿ ಸಿಟ್ಟಿಂಗ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, 2 ಹೋಲ್ ಒಳಗಡೆ ಇಡ್ತಾ ಇದ್ದೀನಿ. ಇಟ್ಟಾದಮೇಲೆ ಈ ಥರ ಪುಷ್ ಮಾಡಿ ಪ್ರೆಸ್ ಮಾಡಿದ್ಮೇಲೆ ನೋಡಿ ಫಿಕ್ಸ್ ಆಗೋಗುತ್ತೆ. ಸೊ ಫಿಕ್ಸ್ ಆಯಿತು. ಸೊ ಇದು ಕೂಡ ಕ್ಲೀನಾಗಿ ಫಿಕ್ಸ್ ಆಗುತ್ತೆ. ಸೊ ಆವಾಗ ನಾವು ಆರಾಮಾಗಿ ಮಾಡ್ಬೋದು. ಸೊ ಇದು ಹೇಗೆ ಅಂದರೆ, ಇದು ಕೂಡ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಈ ಥರ ಕ್ಲಿಪ್ನ ಕೊಟ್ಟಿದ್ದಾರೆ ನೋಡಿ, ಈ ಥರ ನೋಡ್ತಾ ಇರ್ಬೋದು ನೀವು, ಕ್ಲಿಪ್ನ ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಅಂದರೆ, ಇದನ್ನು ಫಿಕ್ಸ್ ಮಾಡೋ ಥರ ಕೊಟ್ಟಿದ್ದಾರೆ. ನಮಗೆ ಹೆಂಗೆ ಬಂದು ಹಂಗೆ ಇಡೋ ಆಗಲ್ಲ. ಸೊ ಇದಕ್ಕೆ ನೋಡಿ ಈ ಥರ ಹೋಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾರೆ ಅನಿಸುತ್ತೆ, ಈ ಥರ ಹೋಲ್ಸ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಥರ ಗ್ಯಾಪ್ನ ಕೊಟ್ಟಿದ್ದಾರೆ. ಸೊ 4 ಸೈಡನ್ನು ಗ್ಯಾಪ್ನ ಕೊಟ್ಟಿದ್ದಾರೆ. ಈ ಸೈಡ್ ಕೊಟ್ಟಿದ್ದಾರೆ, ಈ 2 ಸೈಡನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂದರೆ ಈ ರೀತಿ ಫಿಕ್ಸ್ ಮಾಡೋದು. ಸೊ ಯಾರ್ಯಾರಿಗೆ ಗೊತ್ತಿದೆ ನೀವು ಪರವಾಗಿಲ್ಲ, ಗೊತ್ತಿರೋರಿಗೆ ಖುಷಿ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಸೈಡಲ್ಲಿ ಕೂಡ ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಹಿಡ್ಕೊಳ್ಳೋ ಥರ ಈ ಥರ. ಸೊ ಅಷ್ಟೇ. ಆಮೇಲೆ ಪ್ಲಗ್ ಚುಚ್ಚಿ ಆನ್ ಮಾಡಿದ್ರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಆವಾಗ ಇದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ. ಆವಾಗ ನೀವು ಅಡ್ಜಸ್ಟ್ಮೆಂಟ್ ಎಷ್ಟು ಬಿಸಿ ಬೇಕು, ಎಷ್ಟು ಇದು ಬೇಕೋ ಅಷ್ಟು ಮಾಡ್ಕೋಬೋದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂತ. ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಯಾರ್ಯಾರು ಯೂಸ್ ಮಾಡ್ತಾಯಿಲ್ಲ ಅವ್ರಿಗೆ ನಾನು ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ, ಓಕೆನಾ. ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ಎಲೆಕ್ಟ್ರಿಕ್ ಗ್ರಿಲ್ ಮಿಷಿನ್ ಅನ್ಬಾಕ್ಸಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಡಿಶ್ನ ಮಾಡೋದು, ಯಾವ ರೀತಿ ರೆಸಿಪಿನ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.